ನಿಮ್ಮಲ್ಲಿ ಯಾರಾದರೂ ಐಫೋನ್ನ ತೊಗೋಬೇಕಂತಂದೇಳಿ ಪ್ಲ್ಯಾನಿಂಗ್ ಒಳಗೆ ಇದ್ನಪ್ಪ ಅಂದ್ರೆ ನೀವು ಅಕ್ಟೋಬರ್ನಲ್ಲಿ ತೊಗೊಳ್ಳೋಕ್ಕೆ ಟ್ರೈ ಮಾಡಿರಿ. ಯಾಕಂದ್ರೆ ಪ್ರತಿ ಇಯರು ಸೆಪ್ಟೆಂಬರಲ್ಲಿ ಲಾಂಚ್ ಮಾಡ್ತಾರೆ ಇವರು ಹೊಸ ಪ್ರಾಡಕ್ಟ್ನ. ಈ ವರ್ಷ ಕೂಡ ಸೆಪ್ಟೆಂಬರಲ್ಲೇ ಐತಿ ಐಫೋನ್ 18 Pro ಇದು ಲಾಂಚ್ ಆಗ್ತೈತಿ. ಸೊ ಪ್ರೀವಿಯಸ್ ಮಾಡಲ್ನ ಕಡಿಮೆ ರೇಟಿಗೆ ಸೆಲ್ ಮಾಡಿ ಸ್ಟಾಕ್ಸ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ಪ್ಲ್ಯಾನ್ ಇರ್ತೈತಿ ಇವ್ರದ್ದು. ಸೊ ಹಂಗಾಗಿ ನೀವು ಏನಾರು ಐಫೋನ್ ತೊಗೊಳಂಗಿತ್ತಪ್ಪ ಅಂದ್ರೆ ಅಕ್ಟೋಬರಲ್ಲಿ ಪ್ಲ್ಯಾನ್ ಮಾಡ್ಕೊರಿ. ನಾನು ಕೂಡ ಅಕ್ಟೋಬರಲ್ಲೇ ತೊಗೊಂಡಿದ್ದೀನಿ 2024ರಲ್ಲಿ. ಸೊ ಅವಾಗ ಪ್ರೈಸ್ ಒಂದು ಸ್ವಲ್ಪ ರೆಡ್ಯೂಸ್ ಆಗ್ತಾವೆ. ಅದೇ ರೀತಿ ನೀವು ಬೇರೆ ಬೇರೆ ಪ್ರಾಡಕ್ಟ್ದು ಒಂದೊಂದು ಈವೆಂಟ್ ಇರ್ತಾವೆ. ಸೊ ಸ್ಯಾಮ್ಸಂಗ್ ಬಂತಪ್ಪ ಅಂದರೆ ಅನ್ಪ್ಯಾಕ್ಡ್ ಇವೆಂಟ್ ಅಂತಂದೇಳಿ ಅವ್ರು ಕೂಡ ಡೇಟ್ನ ಪೋಸ್ಟ್ಪೋನ್ ಮಾಡ್ತಾರೆ. ಅಂದರೆ ಫಿಕ್ಸ್ಡ್ ಇಲ್ಲ ಅವ್ರದ್ದು. ಫೆಬ್ರವರಿ, ಜುಲೈ ಈ ಥರ ಎಲ್ಲ ಮಾಡ್ಕೊತ ಹೋಗ್ತಿರ್ತಾರೆ. ಸೊ ಅದನ್ನ ಫಾಲೋ ಮಾಡ್ಕೊತ ಇದ್ದು ಅವ್ರು ಯಾವಾಗ ಲಾಂಚ್ ಮಾಡ್ತಾರೆ ಆವಾಗ ನೀವು ಪ್ರೀವಿಯಸ್ ಮಾಡಲ್ನ ಏನಾರು ಪರ್ಚೇಸ್ ಮಾಡ್ಬೇಕು ಅನ್ನಂಗಿತ್ತಪ್ಪ ಅಂದ್ರೆ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುವಂಥ ಚಾನ್ಸ್ ಇರ್ತೈತಿ. ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ರೆ ಬೆಟ್ರ್. ನೀವೇನಾದರೂ ಟಿ ವಿ ತೊಗೋಬೇಕು ಅನ್ನಂಗಿತ್ತಂದ್ರೆ ಡಿಸೆಂಬರಲ್ಲಿ ತೊಗೋಬೇಕು. ಅವಾಗೂ ಇಯರ್ ಎಂಡ್ ಆಗಿರೋದ್ರಿಂದ ಕೆಲವೊಂದು ಬ್ಯಾಂಕ್ ಆಫರ್ಸು ಇರ್ತಾವೆ ನಿಮ್ಗೆ. ಕಾರು ತೊಗೊಳಂಗಿತ್ತಪ್ಪ ಅಂದ್ರೆ ಮಂತ್ ಎಂಡ್ನೊಳಗೆ ಪ್ಲ್ಯಾನ್ ಮಾಡ್ಕೊಳ್ಳೋದು ಬೆಟ್ರ್. ಅದು ಡಿಸೆಂಬರ್ ಎಂಡ್ ಇಲ್ಲ ಮಾರ್ಚ್ ಎಂಡ್ ಇವೆರಡು ಮಂತಲ್ಲಿ ನಿಮಗೆ ಡಿಸ್ಕೌಂಟ್ ಜಾಸ್ತಿ ಸಿಗುವಂಥ ಚಾನ್ಸಸ್ ಇರ್ತೈತೆ. ಸೊ ಇಯರ್ ಎಂಡು ಮಾಡಲ್ ಚೇಂಜ್ ಆಗ್ತೈತಿ ಡಿಸೆಂಬರಲ್ಲಿ. ಆಮೇಲೆ ಮಾರ್ಚ್ ಎಂಡಲ್ಲಿ ಫೈನಾನ್ಷಿಯಲ್ ಇಯರ್ ಎಂಡ್ ಆಗ್ತೈತಿ. ಅವಾಗ ಕೂಡ ಅವರು ಟಾರ್ಗೆಟ್ನ ತೋರಿಸ್ಬೇಕಿರ್ತೈತಿ. ಹಂಗಾಗಿ ಸ್ವಲ್ಪ ಜಾಸ್ತಿ ಡಿಸ್ಕೌಂಟ್ ಸಿಗುವಂಥ ಚಾನ್ಸ್ ಇರ್ತೈತಿ. ಕಾರ್ನ ಪ್ಲ್ಯಾನ್ ಮಾಡ್ಕೊಳ್ಳೋರು ಮಾತ್ರ ಡಿಸೆಂಬರ್ ಎಂಡು ಅಥವಾ ಮಾರ್ಚ್ ಎಂಡ್ಗೆ.